ಸಂಖ್ಯೆ ತಿಳಿಯುವಂತ ಸಮಯ. ಮಿಥುನ ರಾಶಿಯವರ ಗುಣಲಕ್ಷಣಗಳೇನಿರುತ್ತೆ, ಇವರ ಪ್ಲಸ್ ಮೈನಸ್ ಅನ್ನು ನಾವು ಯಾವ ರೀತಿ ಗುರ್ತು ಹಿಡಿಬಹುದು? ಈಗ ನೋಡಿ, ನಾವು ಈಗ ಹಿಂದಿನ ರಾಶಿಯವರ ಬಗ್ಗೆ ಹೇಳಿದ್ರಿ, ಚರ ಸ್ಥಿರ, ಇದು ಉಭಯ, ಎರಡೂ ಇರುತ್ತೆ. ಹಾಗೋ ಹೀಗೋ ಎರಡೂ ಇದ್ದರೆ ತೊಂದರೆ ಇಲ್ಲ. ಓಡುವವನು ನಡಿಬಾರ್ದು ಅಂತಿಲ್ಲ. ಓಟದ ಸ್ಪರ್ಧೆಯವನು ನಡಿಗೆಯ ಸ್ಪರ್ಧೆಯಲ್ಲೂ ಗೆಲ್ಲಬಲ್ಲ, ನಡಿಗೆಯ ಸ್ಪರ್ಧೆಯವನು ಓಟದ ಸ್ಪರ್ಧೆಯಲ್ಲೂ ಗೆಲ್ಲಬಲ್ಲ. ಆದರೆ ಓಡುವಾಗಲೇ ನಡಿಗೆ ಆಗಬಾರ್ದು, ನಡಿಗೆ ಆಗುವಾಗ ಓಡೋದಾಗಬಾರ್ದು. ಈ ಮಿಥುನ ರಾಶಿಯವರು, ಇದು ಮಿಥುನ ಹೆಸರೇ ಸೂಚಿಸುವಂತೆ ಸಂಯೋಜಿಸಲ್ಪಟ್ಟಿದ್ದು. ಈ ಸಂಯೋಜನೆಯನ್ನು ನಾವು ಯಾವ ಅರ್ಥದಲ್ಲಿ ತಗೊಳ್ಬೇಕು? ಹೆಣ್ಣು ಗಂಡುಗಳ ಸಂಯೋಜನೆಯನ್ನಾಗೂ ಇದನ್ನು ನಿರೀಕ್ಷೆ ಮಾಡ್ಬೋದು, ಅಥವಾ ಏಕಕಾಲದಲ್ಲಿ ಅದೋ ಇದೋ ಎರಡನ್ನೂ ತಿಳಿಯಲಿಕ್ಕೆ ಆಗದೇನೆ ಎರಡನ್ನೂ ಒಗ್ಗೂಡಿಸಿಕೊಳ್ಳುವಂಥ ಒಂದು ಪ್ರಯತ್ನಕ್ಕೂ ಹೋಗ್ಬೋದು. ನಮ್ಮ ಜೀವನದ ಸಂದರ್ಭದಲ್ಲಿ ನಾವು ಏನು ಹೇಳ್ತೀವಿ? ಎರಡು ದೋಣಿಯ ಮೇಲೆ ಕಾಲಿಡಬಾರ್ದು, ಎರಡು ದೋಣಿಯ ಮೇಲೆ ಕಾಲಿಟ್ಟರೆ ಕಷ್ಟ ಆಗುತ್ತೆ. ಈ ರಾಶಿಯವರು ಎರಡೂ ದೋಣಿಯ ಮೇಲೆ ಕಾಲಿಡುವಂಥ ಅಪಾಯದ ಕೆಲಸವನ್ನು ಒಮ್ಮೊಮ್ಮೆ ಏನು ಮಾಡ್ತಾರೆ. ಹಾಗೆಯೇ ಜೀವನದ ಸಂದರ್ಭದ ನಿರ್ಧಾರದ ಸಂದರ್ಭದಲ್ಲಿ, ಈಗ ಮದುವೆ ಆಗುವಾಗ, ಈಗ ನಾವು ಹುಡುಗಿಯನ್ನು ನೋಡಲಿಕ್ಕೆ ಹೋಗ್ತೇವೋ ಅಥವಾ ಹುಡುಗಿ ಹುಡುಗನನ್ನು ಆಯ್ಕೆ ಮಾಡ್ಕೊಳ್ತಾಳೋ, ಜಗತ್ತಿನ ತುಂಬ ಒಬ್ಬ 22 ವರ್ಷದ ಹುಡುಗಿಗೆ ಎಷ್ಟು ಪುರುಷರಿದ್ದಾರೆ. ಆದರೆ ಯಾರನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದನ್ನು ಹೇಳೋದು ಹೇಗೆ? ಹಾಗೆ ಒಬ್ಬ ಪುರುಷನಿಗೆ ಹುಡುಗಿಯನ್ನು ಆಯ್ಕೆ ಮಾಡ್ಕೊಳ್ಳುವಂಥ ರೀತಿ ಹೇಗೆ? ಹಾಗಾದರೆ ಎಲ್ಲಿ ಆ ಅಗಣಿತ ಇದು ಏನು ನಕ್ಷತ್ರಗಳ ನಡುವೆ ಒಂದು ನಕ್ಷತ್ರವನ್ನು ನಾವು ಆರಿಸ್ಕೊಳ್ಬೇಕಲ್ಲ, ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ? ಇಲ್ಲಿ ಬಹಳ ಸೂಕ್ಷ್ಮಗಳಿದೆ. ಈಗ ಈ ಆಯ್ಕೆ ಹಾಗಾದರೆ ವೃಷಭ ರಾಶಿಯವರಿಗೆ ಮತ್ತು ಮೇಷರಾಶಿಯವರಿಗೆ ಸುಲಭನ ಅಂತ ಕೇಳಿದ್ರೆ ಆಗಲ್ಲ. ಇವರು ಇನ್ನಿಷ್ಟು ಗೊಂದಲಗಳನ್ನು ನಿರ್ಮಾಣ ಮಾಡಿಕೊಡ್ತಾರೆ. ಹಾಗೆ ನಮ್ಮಲ್ಲಿ ಒಂದು ಇದಿದೆ, ಏನು? ಲವ್ ಎಟ್ ಫಸ್ಟ್ ಸೈಟ್. ನನಗೆ ಪ್ರಥಮ ಆ ಒಂದು ನೋಟದಲ್ಲಿ ನಾನು ಆಕರ್ಷಿಸಲ್ಪಟ್ಟೆ, ಇದಲ್ಲ. ಅದು ಹೌದು, ಆದರೆ ಅದು ಹೌದೋ ಅಲ್ಲವೋ ಅನ್ನುವಂಥದ್ರ ಬಗ್ಗೆ ಕೆಲವು ಜಿಜ್ಞಾಸೆಗಳನ್ನು ನಮ್ಮಲ್ಲಿ ನಡೆಸಬೇಕಾಗತ್ತೆ. ನಾನು ಹೇಳ್ತಾ ಇರುವಂಥದ್ದು ಒಂದು ಗಮನಿಸಬೇಕು, ಯಾವವನು ಮದುವೆ ಆಗುವ ಹೊತ್ತಿಗೆ ಜ್ಞಾನಿಯಾಗಿರೋದಿಲ್ಲ. ಜೀವನದ ಎಳಸು ಸಂದರ್ಭದಲ್ಲಿ ಅವನು ಮದುವೆ ಆಗ್ತಾನೆ. ಅವನು ಯಾವ ಅಪಾಯಕ್ಕೆ ಕೈ ಹಾಕಬಹುದು ಅಥವಾ ಅವಳು ಯಾವ ಅಪಾಯಕ್ಕೆ ಕೈ ಹಾಕಬಹುದು ಅನ್ನೋದು ಅವನ ಅಥವಾ ಅವಳ ತಂದೆ ತಾಯಿಯರಿಗೆ ಗೊತ್ತಿರುತ್ತೆ. ಆದರೆ ತಂದೆ ತಾಯಿಯರು ಹೇಳಿದರೆ ಅವಳಾಗಲಿ ಅವನಾಗಲಿ ಕೇಳಿಸ್ಕೊಳ್ಳುವಂಥ ಸಂದರ್ಭದಲ್ಲಿರೋದಿಲ್ಲ. ಇದು ಏನಾಗುತ್ತೆ, ಈ ಜನ್ರೇಷನ್ ಗ್ಯಾಪ್ ಅನ್ನುವಂಥದ್ದು ಬಹಳ ದೊಡ್ಡ ತಾಪತ್ರಯವನ್ನು ತರುವಂಥ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡ್ತಾ ಇರುತ್ತೆ. ಈ ಜನರೇಷನ್ ಗ್ಯಾಪಿನ ತೊಂದರೆಗಳು ಸಾಮಾನ್ಯವಾಗಿ ಮಿಥುನ ರಾಶಿಯವರಿಗೆ ಸಂಪೂರ್ಣವಾಗಿ ಜಾಸ್ತಿ ಇದೆ. ಇಲ್ಲಿ ಬುಧ ಇರ್ತಾನೆ. ಬುಧ ಈ ರಾಶಿಯ ಯಜಮಾನ. ಹಾಗೆಯೇ ಈ ರಾಶಿಯ ಬಗೆಗಾಗಿನ ಔದಾರ್ಯವನ್ನು ತೋರಿಸುವಂಥವರು ಮೃಗಶಿರ ನಕ್ಷತ್ರವೂ ಹೌದು, ಆರ್ದ್ರ ನಕ್ಷತ್ರವೂ ಹೌದು, ಪುನರ್ವಸು ನಕ್ಷತ್ರವೂ ಹೌದು. ಮೃಗಶಿರ ನಕ್ಷತ್ರದ ಆ ಕುಜನ ಬೆಂಕಿಯೂ ಇಲ್ಲಿರುತ್ತೆ. ಆರ್ದ್ರ ನಕ್ಷತ್ರದ ಒಂದು ಆ ವಿಷಕಾರಿ ಪ್ರಾಣಿಯಾದಂಥ ರಾಹುವಿನ ವಿಷವೂ ಇಲ್ಲಿರುತ್ತೆ. ಪುನರ್ವಸು ನಕ್ಷತ್ರದ ಗುರುವಿನ ಜ್ಞಾನದ ಒಂದು ಅಮೃತವೂ ಇಲ್ಲಿರುತ್ತೆ. ಸೊ ಹಾಗಾಗಿ ಆ ಬೆಂಕಿಯೂ ಇದೆ, ವಿಷವೂ ಇದೆ, ಜ್ಞಾನವೂ ಇದೆ ಅನ್ನುವಂತಹ ಒಂದು ರೂಪದಲ್ಲಿ ಇದು ಸಂಯೋಜಿಸಲ್ಪಟ್ಟಿದ್ದು. ಹಾಗಾಗಿ ಈ ಮಿಥುನ ರಾಶಿಯವರಿಗೆ ಏನಾಗುತ್ತೆ, ಆ ಸಂದರ್ಭದಲ್ಲಿ ಸರ್ರನೆ ಆ ಒಂದು ಅಗ್ನಿ ತತ್ವಕ್ಕೆ ಅವರು ಸೇರ್ಕೊಂಡ್ಬಿಟ್ರೆ ಸರ್ರನೆ ಆ ಅಗ್ನಿಯಲ್ಲಿನ ವಿಷವನ್ನು ಮಾತ್ರ ಹೇಳ್ಕೊಳ್ಳುವಂಥ ಸರ್ಪ ಶಿಖೆಯಾಗಿ ಅವರು ನಿಂತ್ಕೊಂಡು ಬಿಡ್ಬೋದು. ಆದರೆ ಆ ನಂತರದಲ್ಲಿ ಜ್ಞಾನದ ಯಾವುದೋ ಒಂದು ರೀತಿಯ ಸಂದರ್ಭವೂ ಕೂಡ ಅವರಲ್ಲಿ ಇದಲ್ಲ. ಹಾಗಾದರೆ ಅವರಿಗೇನಾಗುತ್ತೆ, ಅವರ ಮನಸ್ಸು ಇಬ್ಬಾಗವಾಗುತ್ತೆ. ಅದೋ ಇದೋ ಅನ್ನುವಂಥ ಒಂದು ವಿಚಾರಕ್ಕೆ ಹೋಗ್ತಾರೆ. ಹಾಗೆಯೇ ಹೆಣ್ಣು ಗಂಡಿನ ವಿಚಾರವೂ ಬಂದಾಗ ತಪ್ಪು ಆಯ್ಕೆಯನ್ನು ಮಾಡಿಕೊಳ್ಳುವಂಥ ಸಂದರ್ಭಕ್ಕೆ ಕೈ ಹಾಕೋದಕ್ಕೆ ಸಾಧ್ಯತೆಗಳು ಜಾಸ್ತಿ. ಹಾಗಾದರೆ ನಾನು ಈಗ ಹೆದರಿಸ್ತಾ ಇದ್ದೇನಾಗಾದರೆ ಮಿಥುನ ರಾಶಿಯವರಿಗೆ ನೀವು ತಪ್ಪು ಇದನ್ನು ಕೈ ಹಾಕ್ತಾ ಇದ್ದೀರಿ. ಅಲ್ಲ, ನಿಮ್ಮಲ್ಲಿರುವಂತಹ ಜ್ಞಾನದ ಆ ಒಂದು ಔದಾರ್ಯವನ್ನು ಕೊಟ್ಟಂತಹ ಒಂದು ಪುನರ್ವಸು ನಕ್ಷತ್ರದ ಏನು ಅನುಗ್ರಹ ಇದೆ ಅದರ ಮೂಲಕವಾಗಿ ಸ್ವಲ್ಪ ಚರ್ಚಿಸಿ. ಯಾವಾಗಲೂ ನಮ್ಮಲ್ಲಿ ಅನುಮಾನ ಬಂದಾಗ ಸಂಶಯಾತ್ಮ ವಿನಶ್ಯತೆ ಅನ್ನುವಂಥ ಒಂದು ಮಾತಿದೆ. ಆದರೆ ಸಂಶಯ ನಮ್ಮನ್ನು ಸಾಯಿಸುವಂಥದ್ದು ಹೌದಾದರೂ ಕೂಡ ಅನೇಕ ಸಂಶಯಗಳು ನಮ್ಮನ್ನು ರಕ್ಷಣೆ ಮಾಡ್ತವೆ ಕೂಡ. ಹಾಗಾಗಿ ರಕ್ಷಣೆ ಯಾವುದು, ಭಕ್ಷಣೆ ಯಾವುದು ಅನ್ನುವಂಥ ಸರಿಯಾದ ವಿವೇಚನೆಯೊಂದಿಗೆ ಹೆಜ್ಜೆ ಇಡಬೇಕಾದಂಥದ್ದು.
ಓಡುವ ಸಂದರ್ಭದಲ್ಲಿನ ಓಟವನ್ನು, ನಿಲ್ಲುವ ಸಂದರ್ಭದಲ್ಲಿನ ನಡಿಗೆಯನ್ನು ತೋರಿಸುವಂಥ ರೀತಿಯಲ್ಲಿ ಇವರು ಹೋಗಬೇಕು. ಹಾಗಾದರೆ ಇವರಿಗೆ ಯಾವೆಲ್ಲ ಒಂದು ವಿಚಾರಗಳು ಜೀವನದ ಸಂದರ್ಭದಲ್ಲಿ ತೆರೆದುಕೊಂಡಿಟ್ಕೊಂಡಿವೆ? ಈ ಜೀವನದಲ್ಲಿ ಪ್ರತಿಯೊಂದು ಕೂಡ ಒಂದು ರೀತಿಯ ಲೆಕ್ಕಾಚಾರದ ಮೇಲೆ ನಿಂತಿದೆ. ಈಗ ಭೂಮಿ ತನ್ನ ಅಕ್ಷದ ಸುತ್ತಲೂ ಹೇಗೆ ತಿರುಗುತ್ತೆ ಅನ್ನುವಂಥದ್ದಕ್ಕೆ ಒಂದು ಲೆಕ್ಕಾಚಾರ ಇದೆ. ಸೂರ್ಯನಿಂದ ಎಷ್ಟು ದೂರದಲ್ಲಿದೆ ಅನ್ನುವಂಥದ್ದಕ್ಕೂ ಒಂದು ಲೆಕ್ಕಾಚಾರ ಇದೆ. ಚಂದ್ರ ಯಾವ ರೀತಿಯಲ್ಲಿ ನಮ್ಮ ಮೇಲೆ ಆ ಒಂದು ತನ್ನ ಶೀತಲ ಕಿರಣದಿಂದಾಗಿ ನಮ್ಮ ಮನೋವೇದಿಕೆಯನ್ನು ಅರಳಿಸಬಹುದು ಅಥವಾ ಕುಗ್ಗಿಸಬಹುದು ಅನ್ನೋದ್ರ ಬಗ್ಗೆ ಒಂದು ಲೆಕ್ಕ ಇದೆ. ಹಾಗಾದರೆ ಈ ಎಲ್ಲ ಲೆಕ್ಕಗಳ ಮೇಲೆ ನಿಂತಹ ವಿಚಾರದ ಒಳಗಿನಂತಹ ಆ ಡಯಾಗ್ರಾಮಿನ ಒಳಗಿನ ಸತ್ವವನ್ನು ಸರ್ರನೆ ಅಳೆಯಬಹುದಾದಂತಹ ಶಕ್ತಿ ಈ ಮಿಥುನ ರಾಶಿಯವರಿಗೆ ಇರ್ತದೆ. ಹಾಗಾಗಿ ಚಾರ್ಟೆಡ್ ಅಕೌಂಟೆಂಟ್ಸ್ ಆಗಿ ಅಥವಾ ಈ ಶೇರ್ ಬಿಸ್ನೆಸ್ನ ಟೈಕೂನ್ಗಳಾಗಿ ಅಥವಾ ಶೇರ್ ಟ್ರೇಡಿಂಗ್ನ ಒಂದು ವಿಚಾರವನ್ನು ಜೀವನದಲ್ಲಿ ಮಾಡಬಹುದಾದಂಥವರಾಗಿ ಅಥವಾ ಯಾವುದೇ ರೀತಿಯ ಅಕೌಂಟಿಂಗ್ ಸಂದರ್ಭ ಬಂದಾಗಲೆಲ್ಲ ಬೇರೆ ಬೇರೆ ರೀತಿಯ ಹೊಸ ಆವಿಷ್ಕಾರಗಳೊಂದಿಗೆ ಹೇಗೆ ಲೆಕ್ಕಪತ್ರಗಳನ್ನು ಸರಿದೂಗಿಸ ಈಗ ಮೊನ್ನೆ ನಮ್ಮ ಬಜೆಟ್ ಸಂದರ್ಭದಲ್ಲಿ ದೊಡ್ಡದೊಂದು ಚರ್ಚೆ ಆಯಿತು. ಬರಬೇಕಾದಂಥ ಬಜೆಟ್ ಕೆಲವು ರಾಜ್ಯಗಳಿಗೆ ಬರೋದಿಲ್ಲ, ಇದನ್ನು ಬೇಕಂತಲೇ ಮಾಡೋದು ಎಲ್ಲ ಕೊಟ್ಟು ಈ ಎಲ್ಲ. ಆದರೆ ಇದೆಲ್ಲದರ ಹೊರತಾಗಿ ಒಂದು ಬಜೆಟ್ ನಿರ್ಮಾಣ ಆಗಬೇಕಾದ್ರೆ ಯಾವುದನ್ನು ಅವಾಯ್ಡ್ ಮಾಡಬಹುದು, ಯಾವುದನ್ನು ನಾವು ಮಾಡಲೇಬೇಕಾಗತ್ತೆ, ಯಾವ ಖರ್ಚು ಅನಿವಾರ್ಯ, ಇದೆಲ್ಲವನ್ನು ಸಂಯೋಜಿಸುವಲ್ಲಿ ಎಲ್ಲರಿಗೂ ಆ ರೀತಿಯ ಒಂದು ಮಿದುಳಿನ ಸಂಯೋಜನೆ ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇವತ್ತು ನಾನು ನನ್ನ ಮನೆಯಲ್ಲಿ ಅಕ್ಕಿ ಒಂದು ತಿಂಗಳಿಗೆ ಒಂದು 10 kg ಬೇಕಾಗತ್ತೆ ಅಂತಾದರೆ 20 kg ತಂದು ಏನೋ ವೇಸ್ಟ್ ಮಾಡಿಬಿಡ್ಬೋದು. ನಾನು ಇವನ್ನೆಲ್ಲ ಉದಾಹರಣೆಯನ್ನು, ಆದರೆ ಈ ಮಿಥುನ ರಾಶಿಯವರ ಇವರ ಪ್ರಜ್ಞೆಯ ನೆಲೆಯಲ್ಲಿ ಯಾವುದಕ್ಕೆ ಯಾವುದು ಎಷ್ಟು ರೀತಿಯಲ್ಲಿ ಬೇಕು. ಹಾಗಾಗಿ ಒಳ್ಳೆಯ ಸಿವಿಲ್ ಇಂಜಿನಿಯರ್ಸ್ ಆದರೆ ಒಳ್ಳೊಳ್ಳೆಯ ಕಟ್ಟಡವನ್ನು ರಚಿಸಬಹುದಾದಂಥ ಅದ್ಭುತವಾದಂಥ ಶಕ್ತಿಯನ್ನು ಇವರು ಹೊಂದಿರ್ತಾರೆ. ಹಾಗೆ ಈಗ ನೋಡಿ ಈಗ ಅಯೋಧ್ಯದಲ್ಲಿ ರಾಮನ ಏನು ದೇವಸ್ಥಾನ, ಆ ಟೆಂಪಲ್ ಈಗ ನಿರ್ಮಾಣಗೊಂಡಿತ್ತು. ಅಲ್ಲಿ ಆ ರಾಮನ ಮೂರ್ತಿಯನ್ನು ಆ 3 ಶಿಲ್ಪಿಗಳು ಕೆತ್ತಿದ್ರು. ಯಾವುದೋ ಒಂದು ಆಯ್ಕೆ ಆಯಿತು. ಅದಕ್ಕೆ ಬೇಕಾದ ಅಳತೆಯ ಪ್ರಮಾಣಗಳನ್ನು ನಾವು ಈಗ ಹೋಗಿ ಚಾಣವನ್ನು ಇದನ್ನು ಮಾಡ್ತೀವಿ, ನಮ್ಗೆ ಅಳತೆಗಳು ಸಿಗೋದಿಲ್ಲ. ಆದರೆ ಅಂತಹ ಅಳತೆಗಳು ಎಲ್ಲಿ ತಪ್ಪದಂತೆ ಇದು ಇಲ್ಲಿ ಸ್ಥಿರವಾಗಬೇಕು, ಇಲ್ಲಿ ಸ್ನಿಗ್ಧಗೊಳ್ಳಬೇಕು, ಇಲ್ಲಿ ತೆಳುವಾಗಿರಬೇಕು, ಇಲ್ಲಿ ಶೇಡ್ಸ್ ಬರಬೇಕು ಅನ್ನುವಂತಹ ಒಂದು ಆ ವಿಚಾರ. ಅಥವಾ ನಾವು ಟೇಲರ್ಸ್, ಈಗ ನೀವು ಟೇಲರ್ಸೇ ತೊಗೊಳ್ಳಿ, ಎಷ್ಟು ಅದ್ಭುತವಾಗಿ ನಮ್ಮ ಒಂದು ಉಡುಪುಗಳನ್ನು ಅವರು ತಯಾರು ಮಾಡಿಕೊಡ್ತಾರೆ. ಹಾಗೆ ಒಂದು ಸೀರೆಯನ್ನು ನಿರ್ಮಾಣ ಮಾಡುವಾಗ ಆ ಸೀರೆ ಇನ್ನೊಂದು ಸೀರೆಗೂ ಅದಕ್ಕೂ ಗುಣಧರ್ಮದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಆದರೆ ಅದರಲ್ಲಿರುವ ಚಿತ್ತಾರಗಳು ಆ ಸೀರೆಗಿಂತಲೂ ಇದು ಅದ್ಭುತ ಅಂತ ಅನಿಸುವ ರೀತಿಯ. ಹಾಗಾಗಿ ಈ ಮಾರ್ಕೆಟಿಂಗ್ ವಿಚಾರ ಏನಿದೆ, ಈ ಮಾರ್ಕೆಟಿಂಗ್ ಬೇಕಾದಂತಹ ಒಂದು ಕಲ್ಪನೆಯನ್ನು ಈಗ ನಾವು ಟಿ ವಿ ಅಂಗಡಿಯಲ್ಲಿ ನಾವು ಒಂದು ಕಡೆ ಹೋದ್ವಿ ಅಂದರೆ ಒಂದು 10 ಟಿ ವಿ ಅಂಗಡಿ ಇರ್ತವೆ. ಹಾಗಾದರೆ ಯಾವುದೋ ಒಂದು ಟಿ ವಿ ಅಂಗಡಿಗೆ ಮಾತ್ರ ನಾವು ಯಾಕೆ ಹೋಗ್ತೀವಿ? ಅಲ್ಲಿನ ಮಾಲೀಕ ನಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ಆಕರ್ಷಿಸ್ತಾನೆ. ಈ ಟಿ ವಿ ಅಂಗಡಿಯಲ್ಲೂ ಅದೇ ದರ, ಆ ಟಿ ವಿ ಅಂಗಡಿಯಲ್ಲೂ ಅದೇ ದರ. ಆದರೆ ನಾವು ಇಲ್ಲೇ ಹೋಗ್ತೀವಿ ಯಾಕೆಂದರೆ ಅವನು ನಮ್ಮನ್ನು ಆಕರ್ಷಿಸುವ ಬಗೆಯೇ ಬೇರೆ ರೀತಿಯಲ್ಲಿರುತ್ತೆ. ಹಾಗಾಗಿ ಆ ರೀತಿ ಆ ಮಾತಿನ ಚಾಕಚಕ್ಯತೆ ಏನಿದೆ, ಆ ಮಾತಿನ ಚಾಕಚಕ್ಯತೆ ಅಲ್ಲಿ ಅವನ ಸ್ವಾರ್ಥವೂ ಇದೆ ಅಥವಾ ಅವಳ ಸ್ವಾರ್ಥವೂ ಇದೆ. ಈ ಗಿರಾಕಿ ಬಂದು ನನಗೆ ಲಾಭ ಆಗಬೇಕು. ಆದರೆ ಅದನ್ನು ಮಾಡುವಾಗ ಅವನನ್ನು ಸೆಳೆಯಬಹುದಾದಂಥ, ಅಂದರೆ ಇವತ್ತಿನ ಕಾಂಪಿಟೇಟಿವ್ ಜಗತ್ತಿನಲ್ಲಿ ನಾವು ಯಾರನ್ನು ಹೇಗೆ ಸೆಳೆಯಬೇಕೋ ಅದಕ್ಕೊಂದು ದಿವ್ಯವಾದಂತಹ ಒಂದು ಚೌಕಟ್ಟನ್ನು ಈಗ ಎಗೇನ್ ನಾನು ಓಲ್ಡ್ ವೈನ್ ಇನ್ ದ ನ್ಯೂ ಬಾಟ್ಲ್ ಅಂತ ಹೇಳ್ತಾರಲ್ಲ, ವೈನ್ ಅದೇನೆ, ಕುಡಿಯುವ ವೈನ್ ಅದೇನೆ ಅನ್ನುವಂಥದ್ದು ಕುಡಿಯುವವನಿಗೆ ತಿಳಿಯುತ್ತೆ. ಆದರೆ ಬಾಟ್ಲು ಇಟ್ ಮೇಕ್ಸ್ ದಿ ಡಿಫ್ರೆನ್ಸ್. ಕುಡಿದೇ ಹೋದವನಿಗೂ ಕೂಡ ಈ ನಾವು ಒಂದು ಸ್ವಲ್ಪ ತೊಗೊಂಡ್ಬಿಡ್ಬೋದೇನೋ ಅಂತ ಅನಿಸುವ ರೀತಿಯಲ್ಲಿ ಆ ಬಾಟ್ಲಿನ ಆಕಾರ ಇರುತ್ತೆ. ಹಾಗಾಗಿ ಈ ಎಲ್ಲ ವಿನ್ಯಾಸಗಳನ್ನು ಕೊಡಬಹುದಾದಂಥ ಶಕ್ತಿಯನ್ನು ಮಿಥುನ ರಾಶಿಯವರು ಹೊಂದಿರೋದ್ರಿಂದ ಹಳತನ್ನೇ ಹೊಸದಾಗಿಸುವ ಬಗ್ಗೆ, ಹೊಸದನ್ನು ಹಳತರಲ್ಲಿಟ್ಟು ಜನರನ್ನು ಆಕರ್ಷಿಸುವ ಬಗ್ಗೆ, ಜಗತ್ತಿನ ಲೆಕ್ಕಾಚಾರಗಳನ್ನು ಯಾವ ರೀತಿಯಲ್ಲಿ ಇದನ್ನು ಹೊಂದಿಸಿಡಬೇಕು ಅನ್ನುವಂಥದ್ದನ್ನು ತಿಳಿಸುವ ಬಗೆಯಲ್ಲಿ ಇವರು ತೊಡಗಿಕೊಂಡ್ರೆ ಅದ್ಭುತವಾದಂಥ ಒಂದು ಜೀವನದ ಸಫಲತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.